ಯಾರೂ ನಿರೀಕ್ಷಿಸದ ಆಘಾತಕಾರಿ ಸುದ್ದಿ ಬರ ಸಿಡಿಲಿನಂತೆ ಬಡಿದಿದೆ. ಸದಾ ಲವಲವಿಕೆಯಿಂದ ಓಡಾಡ್ತಾ ಇದ್ದ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದ, ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿದ್ದ ನಟ ದಿಲೀಪ್ ರಾಜ್ ನಿನ್ನೆ ಚಿರನಿದ್ರೆಗೆ ಜಾರಿದ್ದಾರೆ. ನಿನ್ನೆ ಬೆಳಗ್ಗೆ ತೀವ್ರ ಎದೆನೋವಿನಿಂದ ಬಳಲಿದ್ದ ದಿಲೀಪ್ ರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. 2 ದಶಕಗಳಿಂದ ಬಣ್ಣದ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು ನಟ ದಿಲೀಪ್ ರಾಜ್. ಸಿನಿಮಾ ರಂಗಕ್ಕಿಂತ ಕಿರುತೆರೆ ಲೋಕ ನಟ ದಿಲೀಪ್ ರಾಜ್ ಅವರಿಗೆ ಹೆಚ್ಚು ಕೈ ಹಿಡಿತು. ದಿಲೀಪ್ ರಾಜ್ ನಟನೆ ಮತ್ತು ನಿರ್ಮಾಣದ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಟಿಆರ್ಪಿಯಲ್ಲೂ ಟಾಪ್ನಲ್ಲಿತ್ತು, ಹೆಚ್ಚು ಜನಪ್ರಿಯವೂ ಆಯಿತು. ಇದೇ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿದ ರಾಕೇಶ್ ಪೂಜಾರಿ ಕಳೆದ ವರ್ಷ ವಿಧಿವಶರಾದರು. ಅದಾಗಿ ಸರಿಯಾಗಿ 1 ವರ್ಷಕ್ಕೆ ನಟ ದಿಲೀಪ್ ರಾಜ್ ಸಹ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಸರಿಯಾಗಿ 1 ವರ್ಷದ ಹಿಂದೆ ರಾಕೇಶ್ ಪೂಜಾರಿ ಕೊನೆಯುಸಿರೆಳೆದಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ದಿಲೀಪ್ ರಾಜ್ ಎಜೆ ಅಭಿರಾಮ್ ಜೈಶಂಕರ್ ಎಂಬ ಪಾತ್ರವನ್ನ ನಿರ್ವಹಿಸಿದ್ರು. ಎಜೆಗೆ ಪಿಎ ವಿಶ್ವರೂಪ್ ಆಗಿ ರಾಕೇಶ್ ಪೂಜಾರಿ ಅಭಿನಯಿಸಿದ್ರು. ದುರಂತ ಅಂದ್ರೆ ಈ ಇಬ್ಬರು ಪ್ರತಿಭಾವಂತ ಕಲಾವಿದರು ಈಗ ನಮ್ಮೊಂದಿಗಿಲ್ಲ. ಮೇ 11, 2025ರಂದು ರಾಕೇಶ್ ನಿಧನರಾದರು. ಸ್ನೇಹಿತರೊಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಕೇಶ್ ಪೂಜಾರಿ ಹೃದಯ ಸ್ತಂಭನದಿಂದ ಕುಸಿದು ಬಿದ್ದರು. ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನವಾಗಲಿಲ್ಲ. ರಾಕೇಶ್ ಪೂಜಾರಿ ವಿಧಿವಶರಾದ 1 ವರ್ಷದ ಬಳಿಕ ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ಹಠಾತ್ ಮೃತಪಟ್ಟಿದ್ದಾರೆ. ಮನೆಯಲ್ಲಿ ದಿಲೀಪ್ ರಾಜ್ಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಂದಹಾಗೆ ರಾಕೇಶ್ ಪೂಜಾರಿಗೆ ಜಸ್ಟ್ 35 ವರ್ಷ ವಯಸ್ಸಾಗಿತ್ತು. ಅಕ್ಟೋಬರ್ 29, 2021ರಂದು ಹಠಾತ್ ಸಾವನ್ನಪ್ಪಿದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಆರೋಗ್ಯವಾಗಿದ್ದ, ಕಟ್ಟುಮಸ್ತಾಗಿದ್ದ, ಫಿಟ್ನೆಸ್ಗೆ ಹೆಚ್ಚು ಒತ್ತು ನೀಡುತ್ತಿದ್ದ ಪುನೀತ್ ರಾಜ್ಕುಮಾರ್ ಹೃದಯ ಸ್ತಂಭನದಿಂದ ವಿಧಿವಶರಾದರು. ಪುನೀತ್ ರಾಜ್ಕುಮಾರ್ಗೆ 46 ವರ್ಷ ವಯಸ್ಸಾಗಿತ್ತು. ಆಲ್ಮೋಸ್ಟ್ ಸೇಮ್ ಏಜ್ ಅಂದ್ರೆ 47 ವರ್ಷ ವಯಸ್ಸಿನಲ್ಲಿ ನಟ ದಿಲೀಪ್ ರಾಜ್ ಸಹ ಹೃದಯಾಘಾತದಿಂದ ಹಠಾತ್ ಸಾವನ್ನಪ್ಪಿದ್ದಾರೆ. ಇದು ಕಾಕತಾಳೀಯ ಅಂದ್ರೂ ಈ ಮೂವರ ಸಾವಿನಲ್ಲಿ ವಿಚಿತ್ರ ಸಾಮ್ಯತೆ ಇರೋದಂತೂ ಸತ್ಯ. ಅಂದಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ದಿಲೀಪ್ ರಾಜ್ ಮಿಲನ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ರು. ಮಿಲನ ಚಿತ್ರದಲ್ಲಿ ದಿಲೀಪ್ ರಾಜ್ ವಿಲ್ಲನ್ ಆಗಿ ಕಾಣಿಸಿಕೊಂಡಿದ್ರು.